ಭಯ ನಿಮ್ಮ ಕೈ ಮುಗಿತು ನೋಸಿ ಸುಮ್ಕಿದ್ಬಿಡಿ. ಯಾಕಪ್ಪ ಹೆಂಗೆ ಮಾಡ್ತಾಯಿದ್ದೀರಿ? ಮನೇಲಿ ಶುಭ ಕಾರ್ಯ ನಡೀತಾ ಇದೆ. ಯಾಕೆ ಏನೇನೋ ಮಾತಾಡಿ ಜಗಳ ತಂದು ಎಲ್ಲರ ಮನಸ್ಸನ್ನು ನೋವು ಮಾಡಿರಿ? ಹೌದು ರೀ, ದಯವಿಟ್ಟು ಇವತ್ತೊಂದಿನ ಸುಮ್ಮನಿದ್ ಬಿಡ್ರಿ. ಆಯ್ತು ಬಿಡಮ್ಮಿ, ಅದಕ್ಕೆ ಯಾಕೆ ಈ ಥರ ಗೋಳಾಡ್ತಾ ಇದೆಯಾ? ಎಲ್ಲವ ನಿನ್ನ ಗಂಡ? ಅಪ್ಪ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಮನೇಲಿ ಏನಾದರೂ ಇದ್ದಾಗಲೇ ನಿನ್ನ ಗಂಡನ ಕೆಲಸ ಇರೋದು. ಇಲ್ಲಾಂದರೆ ದನ ತಿನ್ನಂಗೆ ತಿಂದು ಯಾವುದಾದ್ರೂ ಮೂಲೆಲ್ಲ ಫೋನ್ ಹಿಡ್ಕೊಂಡು ಕೆಲ್ಸಕ್ಕೆ ಬರ್ದಾರ ನೋಡ್ಕೊಂಡು ಕೂತಿರ್ತಾನೆ. ಆ ಬಡ್ಡಿ ಇದನ್ನು ಕಟ್ಕೊಂಡು ನೀನು, ಅಯ್ಯೋ ರಾಮ. ನಾನು ಫೋನ್ ಮಾಡಿ ಬರ್ತೀನಪ್ಪ. ಅವನಿಗೇನಾದ್ರು ಅಂದರೆ ಇವಳು ತಲೆ ಕೆಡ್ಸ್ಕೊತಾಳೆ. ಇವಳು ತಲೆ ಕೆಡ್ಸ್ಕೊಂಡ್ರೆ ಮನೇಲಿ ಇರೋರೆಲ್ಲ ತಲೆ ಕೆಡ್ಸ್ಕೋಬೇಕು ಆಟೆಯ. ಏನು ಕರ್ಮನಪ್ಪ ಇದು. ನೋಡಪ್ಪ, 25 ಲಕ್ಷ ಇದೆ ಇದರಲ್ಲಿ. ಪರವಾಗಿಲ್ಲ ಕಡ, ಅರೇಂಜ್ ಮಾಡ್ಬಿಟ್ಟಿದ್ಯಾ? ಸಿಂಚನ ಒಡವೆನ ಕತ್ಕೊಂಡು ಹೊರಟಿದ್ಯಾ? ಏನು ನೀನು ಅವತ್ತು ಹೇಳಿಲ್ವಾ ಸಿಂಚನ ಒಡವೆ ತಂಟೆಗೆ ಹೋಗಲ್ಲ ಅಂತ? ಓಹ್, ಮತ್ತೇನು ಮಾಡಿದೆ? ಮತ್ತೆ ಒಡವೆನ ತೊಗೊಂಡು ಬಂದೆ. ಏನ ಅತ್ತೆ ಒಡವೆನ ತೊಗೊಬಂದ್ಯಾ? ಅವ್ರು ಹೇಗೆ ಕೊಡೋದಕ್ಕೆ ಒಪ್ಕೊಂಡ್ರು? ಮೊದಲು ಒಪ್ಕೊಳ್ಳಿಲ್ಲ ಬ್ರೋ. ಆಮೇಲೆ ಪರವಾಗಿಲ್ಲ ಕಣ, ಕಿಲಾಡಿ ಆಗ್ಬಿಟ್ಟಿದ್ಯಾ ನೀನು. ಹಾಂ, ಅಂತೂ ದುಡ್ಡಿನ ಸೋರ್ಸ್ ಇನ್ನೊಂದು ಕಡೆ ಹುಡ್ಕೊಂಡು ಅನಿಸ್ತಾ ಇದೆ. ಸುಮ್ಮನೆ ಇರಪ್ಪ, ನಾನು ಈ ದುಡ್ಡು ತಂದಾದ್ಮೇಲೆ ಭಯ ಶುರು ಆಗ್ಬಿಟ್ಟಿದೆ. ಈ ವಿಷಯ ಏನಾದರೂ ಅವರು ನಮ್ಮ ಮಾವಂಗೆ ಹೇಳ್ಬಿಟ್ರೆ ನಮ್ಮ ಮಾವ ನನ್ನ ಸಿಗದು ತೋರಣ ಕಟ್ಬಿಡ್ತಾರೆ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ ಕಣ. ಈಗ ನಿನ್ನ ಮನೆಯಲ್ಲಿ ನಿನ್ನ ಮೇಲೆ ಯಾರಿಗೆ ಗೌರವ ಇಲ್ಲದೆ ಇದ್ರು, ನಿಮ್ಮ ಅತ್ತೆಗೆ ನಿನ್ನ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಪ್ಪ, ಅವ್ರು ಯಾರಿಗೂ ಹೇಳಲ್ಲ ಬಿಡು. ಆದರೂ 2-3 ದಿವಸದಲ್ಲಿ ವಾಪಸ್ ಕೊಡದೆ ಹೋದರೆ ನನ್ನ ಕತೆ ಮುಗಿದ ಹಾಗೆ. ಅದು ಹೇಗೆ ಮುಗಿಯುತ್ತೆ? ಮುಗಿದಕ್ಕೆ ನಾನು ಬಿಡ್ತೀನಣ್ಣ. ಈಗ ಹೋಗೋಣ, ಡೀಲ್ ಮುಗಿಸಿ ಹಾಂ, ನೀನು ಒಡವೆ ಬೇಕಾದ್ರೆ ವಾಪಸ್ ತೊಗೊಂಡು ಕೊಟ್ಬಿಡು. ನಾನು ನನ್ನ ಮನೆ ಪತ್ರನ ಅಡ ಇಟ್ಟು ಡಬಲ್ ಬಡ್ಡಿಗೆ ದುಡ್ಡು ತೊಗೊಂಬಂದಿದ್ದೀನಿ. ಫಸ್ಟು ಡೀಲ್ ಮುಗಿಸಿ ದುಡ್ಡು ತೊಗೊಂಡೋಗಿ ಅವ್ನ ಮುಖದ ಮೇಲೆ ಬಿಸಾಕಬೇಕು. ಫಸ್ಟ್ ಬಡ್ಡಿ ಉಳಿಯುತ್ತೆ. ಸರಿ, ಏನೋ ಮಾಡ್ಕೋ, ನಾನು ಹೊರಡ್ತೀನಿ. ಹಾಗೆ ಎಲ್ಲಿಗೆ ಹೊಡ್ತೀಯಾ? ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ ಕಣ. ಸಿಂಚನ ಮತ್ತು ನನ್ನ ಜಾತಕದಲ್ಲಿ ಅದೇನೋ ದೋಷ ಇದೆಯಂತೆ, ಅದಕ್ಕೆ ಪೂಜೆ ಮಾಡಿಸ್ತಿದ್ದಾರೆ. ನಾನಿಲ್ಲದೆ ಇದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಏನು ನೀನು ಲವ್ ಮಾಡಬೇಕಾದ್ರೆ ಜಾತಕ ತೋರಿಸ್ಬಿಟ್ಟು ಲವ್ ಮಾಡಿದ್ರಾ? ನೋಡ, ಕೆಲಸ ಮುಗಿಸು, ನೀನು ಆಮೇಲೆ ಹೋಗು. ಸಿಂಚನ ಇರ್ತಾಳೆ, ಅವ್ರ ಪಡೆ ಪೂಜೆ ಮಾಡ್ಕೊತಾಳೆ. ಈಗ ನಾವು ಕೆಲಸನ ಮುಗಿಸ್ಬೇಕು, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕು ಕಣ. ಹಾಂ, ಬಾ ಹೊಡೋಣ. ನೀನು ಆ ಮುಖ ನಿಂಗೆ ಇಟ್ಕೊಬೇಡ, ನಗನಗ್ತಾ ಇರೋ. ಆ ಪರಮೇಶಿ ಫೋನ್ ಮಾಡ್ತೀನಿ. ಹಾಂ, ಜಾನು